ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೆಳಗ್ಗೆ ಡೈಲಿ ಬಿಸಿ ನೀರು ಕುಡಿತೇನೆ. ಸೊ 1 ಗ್ಲಾಸ್ ಬಿಸಿ ನೀರಿನಿಂದ ನನ್ನ ಡೇ ಸ್ಟಾರ್ಟ್ ಆಕತಿ. ತುಂಬ ವರ್ಷಗಳಿಂದ ಅಭ್ಯಾಸ ಇದೆ ನನಗೆ. ಸೊ ಈ ಹೋಲ್ ಡೇ ಮತ್ತು ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆ, ಮೋಷನ್ ಪ್ರಾಬ್ಲಮ್ ಯಾವುದೂ ಆಗಲ್ಲ ಈ ಥರ ಕುಡಿದ್ರೆ. ಮತ್ತು ಇವನ್ನ ನೋಡ್ರಿ, ಇಲ್ಲಿ ಒಂದು ಇರುವೆ ಸತ್ತು ಬಿದ್ದೈತಿ ಅಂಥೇಳಿ ಅದನ್ನು ತಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕಾಕತ್ತಾನ. ಹಾಗೆ ನಾನಿವತ್ತು ತಿಂಡಿಗೆ ರೊಟ್ಟಿ ಮತ್ತು ಜವಳಿಕಾಯಿ ಪಲ್ಯ ಮಾಡಬೇಕು ಅಂತ ರೆಡಿ ಮಾಡಕತ್ತೇನೆ. ಈಗ ನನ್ನ ಹಸ್ಬೆಂಡಿಗೆ ಆಲ್ ಟೈಮ್ ಫೇವ್ರೆಟ್ ಇದು ಜವಳಿಕಾಯಿ ಪಲ್ಯ, ಜೋಳದ ರೊಟ್ಟಿ ಅಂತ ಹೇಳಿದರೆ. ಸೊ ನೆಕ್ಸ್ಟು ಪಲ್ಯ ಮಾಡೋದಾಯಿತು ಮತ್ತು ರೊಟ್ಟಿ ಮಾಡೋದು ಕೂಡ ಆಯಿತು. ಸೊ ನಾನು ತುಂಬ ಸರಿ ತೋರಿಸಿದ್ದೀನಲ್ಲ ರೊಟ್ಟಿ ಮಾಡೋದು, ಅದಕ್ಕೆ ನಾನು ತೋರ್ಸೋಕ್ಕೆ ಹೋಗಲಿಲ್ಲ. ಸೊ ಈ ಥರ ಇದೆ ಪ್ಲೇಟು. ಇವಾಗ ತಿಂಡಿ ತಿಂದು ನೆಕ್ಸ್ಟು ಕಂಪ್ಯೂಟರ್ ಟೇಬಲು ತುಂಬಾ ಡಸ್ಟ್ ಆಗಿತ್ತು. ಸೊ ಅದನ್ನು ಕ್ಲೀನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಬೇಗ ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಇವಾಗ ಅದನ್ನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸೊ ನೋಡಿರಿ, ನಾನು ವಿಡಿಯೋ ಎಡಿಟ್ ಮಾಡೋ ಪ್ಲೇಸ್ ಇದೆ. ಸೊ ಇವಾಗ ಎಲ್ಲ ಕ್ಲೀನ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಇದೆ, ಒಂದು ಮಾನಿಟರು, ಲ್ಯಾಪ್ಟಾಪು ಮತ್ತು ಪೆನ್ಸು, ಕೀಬೋರ್ಡು, ಈ ಥರ ವೆರಿ ಸಿಂಪಲ್ ಆಗಿದೆ. ಯಾರೋ ಒಬ್ಬರು ನೀವು ವಿಡಿಯೋ ಎಡಿಟ್ ಮಾಡೋದು ತೋರಿಸಿ ಅಂತ ಹೇಳಿದರು. ನಾನು ತುಂಬ ಬೇಸಿಕ್ಕಾಗೆ ವಿಡಿಯೋ ಎಡಿಟ್ ಮಾಡ್ತೀನಿ. ಸೊ ಅದನ್ನು ತೋರಿಸೋದಕ್ಕೆ ಟೈಮ್ ಆಗ್ತಾಯಿಲ್ಲ. ಒನ್ ಡೇ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಈವ್ನಿಂಗ್ ವಾಕ್ ಬಂದೇನಿ. ಸೊ ನಮ್ಮ ಕ್ಯಾಂಪಸ್ನ ನಿಮಗೆ ಒಂದು ಔಟ್ಲುಕ್ ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ. ಇದು ಎಂಟ್ರೆನ್ಸು. ಇಲ್ಲಿ ಬೋರ್ಡಲ್ಲಿರೋ ಲೆಟರ್ಸ್ ಅಳಿಸೋಗ್ಯವು. ಯಾರಿಗಾದ್ರೂ ಗೆಸ್ ಮಾಡೋಕ್ಕಾಗುತ್ತಾ ನೇಮು? ಇಲ್ಲಿ ನೀವು ಹಾಗೆ ಕೋವಿಡ್ ಕೇರ್ ಸೆಂಟರ್ ಅಂತ ನೋಡ್ಬೋದು. ಕೋವಿಡ್ ಕೇರ್ ಸೆಂಟರ್ ಆಗಿತ್ತು ಇದು, ಬಟ್ ಇವಾಗ ಪೇಷಂಟ್ ಇಲ್ಲ. ಮಧ್ಯಾಹ್ನ ನಾನು ಲಂಚ್ಗೆ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದೆ. ಸೊ ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡಿದ್ದೇನು ಮಿಕ್ಕಿತ್ತು. ಸೊ ಮಧ್ಯಾಹ್ನ ರೈಸ್ ಸಾಂಬಾರು ಆಯಿತು. ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ವಾಕ್ ಬಂದಿದ್ದೀನಿ. ಇದು ಸೆಕ್ಯೂರಿಟಿ ರೂಮ್ ಇದು. ಹಾಗೆ ನೀವು ನೋಡ್ತಾ ಹೋಗಿ. ಮತ್ತು ನಮ್ಮ ಮನೆ ಎಲ್ಲಿದೆ ಅಂತ ಹೇಳಿ ನೀವು ಗೆಸ್ ಮಾಡಿ ಕಮೆಂಟ್ ಹಾಕಿ. ನಾನು ರೈಟ್ ಆರ್ ರಾಂಗ್ ಅಂತ ಹೇಳ್ತೀನಿ.